ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಇಂಜುರಿ ಆಗಿದೆ. ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ಡಬ್ಲ್ಯೂ ಅವರು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಬ್ರಾನ್ ಬ್ರೇಕರ್ ಅವರು ವರ್ಕೌಟ್ ಮಾಡಬೇಕಾದ್ರೆ ತನ್ನ ಹಾರ್ನಿಯಾನ ಏಟ್ ಮಾಡ್ಕೊಂಡಿದ್ದಾರೆ ಅಂಡ್ ಅದಕ್ಕೋಸ್ಕರ ಅವರು ಸೀರಿಯಸ್ ಸರ್ಜರಿಗೆ ಒಳಪಡ್ತಾ ಇದ್ದಾರೆ. ಅಂಡ್ ರಿಕವರಿ ಟೈಮು ಇನ್ನೂ ಕೂಡ ಹೇಳೋದಕ್ಕೆ ಆಗ್ತಾ ಇಲ್ಲ ಅಂತ. ಬಟ್ ಒರಿಜಿನಲ್ ಆಗಿ ಕಳೆದ ವಾರದ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಓಪನಿಂಗ್ ಗೆ ಬಂದು ಅನೌನ್ಸರ್ ಟೇಬಲ್ ನ ಲಿಫ್ಟ್ ಮಾಡ್ತಾ ಇರ್ತಾರಲ್ಲ, ಆ ಒಂದು ಟೈಮ್ ಅಲ್ಲಿ ಅವರಿಗೆ ಹಾರ್ನಿಯಾ ಆಗಿದೆ ಅಂತಾನೆ ಹೇಳ್ಬೇಕು. ಅಂಡ್ ಆ ಒಂದು ಸ್ಪಾಟ್ ಅಲ್ಲೇ ಅವರಿಗೆ ಇಂಜುರಿ ಆಗಿದೆ. ಬಟ್ ಡಬ್ಲ್ಯೂ ಅವರು ಇದನ್ನ ಅವರು ವರ್ಕೌಟ್ ಮಾಡಬೇಕಾದ್ರೆ ಇಂಜುರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಪಾಲಿಮಿನ್ ಅವರು ಕೂಡ ಬ್ರಾನ್ ಬ್ರೇಕರ್ ಅವರು 5 ಗಂಟೆಗಳ ಕಾಲ ವರ್ಕೌಟ್ ಮಾಡಬೇಕಾದ್ರೆ ಹಾರ್ನಿಯಾನ ಏಟ್ ಮಾಡ್ಕೊಂಡಿದ್ದಾನೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ ಆಡಮ್ ಪಿಯರ್ಸ್ ಅವರಿಗೆ ಹೇಳ್ತಾ. ಬಟ್ ಒರಿಜಿನಲ್ ಆಗಿ ಅವರು ಇಂಜುರಿ ಮಾಡ್ಕೊಂಡಿದ್ದು ಅನೌನ್ಸರ್ ಟೇಬಲ್ ನ ಲಿಫ್ಟ್ ಮಾಡಬೇಕಾದ್ರೆ ನೆನ್ನೆ ಅಪ್ಡೇಟ್ ಬಂದಿತ್ತು. ಇವತ್ತು ಸ್ವಲ್ಪ ತಡ್ಕೊಳ್ಳಿ, ನಾಳೆಯಿಂದ ವಿಡಿಯೋ ಕಂಪ್ಲೀಟ್ ಆಗಿ ರೆಗ್ಯುಲರ್ ಆಗುತ್ತೆ. ಏನೇ ಆಗಲಿ, ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಈಗ ಇಂಜುರಿ ಆಗಿದೆ ಅಂಡ್ ಅವರು ರಸಲ್ ಮೇನಿಯಾನ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಈಗ ಜಾಸ್ತಿ ಆಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ಪ್ಲಾನ್ ಮಾಡಿದ್ರಲ್ಲ ಸೆತ್ ರಾಲಿನ್ಸ್ ಆಗಿ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್, ಆ ಒಂದು ಮ್ಯಾಚ್ ಕೂಡ ಈಗ ಪ್ರಾಬಬ್ಲಿ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಲಿಟ್ರಲಿ ಇಷ್ಟು ದಿನ ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗಿತ್ತು, ಬ್ರಾನ್ ಬ್ರೇಕರ್ ಅವರು ಚೆನ್ನಾಗಿತ್ತು. ಈಗ ಡಬ್ಲ್ಯೂ ಅವರು ಒಂದು ಆಂಗಲ್ ನ ಬಿಲ್ಡ್ ಮಾಡ್ತಾ ಇದ್ರು ಬ್ರಾನ್ ಬ್ರೇಕರ್ ಆಗಿ ಸೆತ್ ರಾಲಿನ್ಸ್ ಅವರ ಮ್ಯಾಚ್ ಗೆ. ಬಟ್ ಸಡನ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಆ ಕಡೆ ನಮ್ಮ ಸೆತ್ ರಾಲಿನ್ಸ್ ಅವರು ಕ್ಲಿಯರ್ ಆಗ್ತಾ ಇದೆ. ನನಗಂತೂ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅಂಡ್ ಈ ಬಾರಿಯ ರಸಲ್ ಮೇನಿಯಾದಲ್ಲೂ ಕೂಡ ಡಬ್ಲ್ಯೂ ಅವರು ಬಹಳಷ್ಟು ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಅದು ಕೂಡ ಇಂಜುರೀಸ್ ಗಳ ಕಾರಣ. ಮೊದಲು ಸೆತ್ ರಾಲಿನ್ಸ್ ಅವರು ಇಂಜುರಿ ಆಗಿದ್ದಕ್ಕೆ ಮ್ಯಾಚಸ್ ಗಳೆಲ್ಲ ಚೇಂಜ್ ಆಯ್ತು ಅಂಡ್ ಈಗ ಬ್ರಾನ್ ಬ್ರೇಕರ್ ಅವರು ಕೂಡ ಇಂಜುರಿ ಆಗಿದ್ದಾರೆ. ಅಂಡ್ ಈಗ ಸೆತ್ ರಾಲಿನ್ಸ್ ಅವರನ್ನ ಡಬ್ಲ್ಯೂ ಅವರು ಎಲ್ಲಿ ಆಡ್ ಮಾಡ್ತಾರೆ? ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಜೊತೆ ಆಡ್ ಮಾಡಿ ರಸಲ್ ಮೇನಿಯಾದಲ್ಲಿ ಟ್ರಿಪಲ್ ಥ್ರೆಡ್ ಮ್ಯಾಚ್ ಏನಾದ್ರು ಪ್ಲಾನ್ ಮಾಡ್ತಾರಾ? ಇದೆಲ್ಲದನ್ನು ಕೂಡ ನಾವು ಕಾದೆ ನೋಡಬೇಕು. ಸದ್ಯಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಇಂಜುರಿ ಆಗಿದೆ. ಇನ್ನು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ, ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವರ ಶೆಡ್ಯೂಲ್ ನ ಅನೌನ್ಸ್ ಮಾಡಿದ್ದಾರೆ. ರಸಲ್ ಮೇನಿಯಾಗಿಂತ ಮುಂಚೆ 5 ಮಂಡೇ ನೈಟ್ ರಾ ಎಪಿಸೋಡ್ ಗಳಲ್ಲಿ ನಮಗೆ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಈ ತಿಂಗಳು ನಮ್ಮ ರೋಮನ್ ರೈನ್ಸ್ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಮುಂದಿನ ತಿಂಗಳು 2ನೇ ತಾರೀಕಿನ ಮಂಡೇ ನೈಟ್ ರಾಗೆ ರೋಮನ್ ರೈನ್ಸ್ ಅವರನ್ನ ಅನೌನ್ಸ್ ಮಾಡಿದ್ದಾರೆ. ಮುಂದಿನ ತಿಂಗಳು 16ನೇ ತಾರೀಕಿನ ಮಂಡೇ ನೈಟ್ ರಾ, ಅದೇ ರೀತಿ 23ನೇ ತಾರೀಕಿನ ಮಂಡೇ ನೈಟ್ ರಾ, ಅದೇ ರೀತಿ 30ನೇ ತಾರೀಕಿನ ಮಂಡೇ ನೈಟ್ ರಾ ಅಂಡ್ ಫೈನಲ್ ರಾ ಬಿಫೋರ್ ರಸಲ್ ಮೇನಿಯಾಗೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಕಂಟಿನ್ಯೂಸ್ ಆಗಿ 3 ಮಂಡೇ ನೈಟ್ ರಾ ಎಪಿಸೋಡ್ ಗಳಿಗೆ ರೋಮನ್ ರೈನ್ಸ್ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ. 16ನೇ ತಾರೀಕು, 23ನೇ ತಾರೀಕು ಹಾಗೆ 30ನೇ ತಾರೀಕು. ಅದಾದ್ಮೇಲೆ ಫೈನಲ್ ರಾ ಬಿಫೋರ್ ರಸಲ್ ಮೇನಿಯಾಗೂ ಕೂಡ ರೋಮನ್ ರೈನ್ಸ್ ಅವರು ಬರ್ತಾರೆ. ಏನೇ ಆಗಲಿ, ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ಮುಂದಿನ ತಿಂಗಳು ನೋಡೋದಕ್ಕೆ ಸಿಗ್ತಾ ಇದೆ. ನೋಡೋಣ ಗಾಯ್ಸ್, ಅಲ್ಲಿಂದ ಅವರ ಪ್ಲಾನ್ ನ ಡಬ್ಲ್ಯೂ ಅವರು ಯಾವ ರೀತಿ ಬಿಲ್ಡ್ ಮಾಡ್ತಾರೆ ರಸಲ್ ಮೇನಿಯಾಗೆ ಅಂತ. ಯಾಕಂದ್ರೆ ಮ್ಯಾಚ್ ಅಂತೂ ಅಫಿಷಿಯಲ್ ಆಗಿ ಸೆಟ್ ಆಗಿದೆ ಅಂಡ್ ಮ್ಯಾಚ್ ಗ್ರಾಫಿಕ್ ನ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಅದ್ಭುತವಾಗಿ ನಮಗೆ ಈ ಒಂದು ಮ್ಯಾಚ್ ನ ಗ್ರಾಫಿಕ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನಾನಂತೂ ಫಿದಾ ಆಗಿದ್ದೀನಿ. ಅಂಡ್ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಮೈನ್ ಇವೆಂಟ್ ಗೆ ಯಾವ ರೀತಿ ಬುಕ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು. ಈ ಒಂದು ಮ್ಯಾಚ್ ಸಿಂಗಲ್ಸ್ ಮ್ಯಾಚ್ ಆಗಿ ಉಳಿಯುತ್ತೋ ಅಥವಾ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿ ಕನ್ವರ್ಟ್ ಆಗುತ್ತೋ ಅಂತ ಕಾದ್ ನೋಡೋಣ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.